ಅಲ್ಲ ನಾನು ಹೇಳುದು ಎಲ್ಲಿಂದ ತೀರ್ಸಿದ್ರೆ ಈ ಸಾಲ ಎಲ್ಲಿಂದ ಬಂತು? ನಮಗೆ ಗೊತ್ತಿದ್ದಂಗೆ ಖಜಾನೆನಲ್ಲಿ 16,000 ಕೋಟಿ ರೂಪಾಯಿ ಹಣ ಬಿಟ್ಟು ಹೋಗಿದ್ರು. ಕಾಮಗಾರಿ ಮಾಡಿದ್ರು ಇಲ್ಬೋದ್ರು ಅಂದ್ರೆ ಅಂದ್ರೆ ಅದು ಬಂಡವಾಳ ವೆಚ್ಚ ಆಗುತ್ತೆ. ಯಾವುದೇ ಕಾಮಗಾರಿ ಆದ್ರೆ ಅದು ಬಂಡವಾಳ ವೆಚ್ಚ ಆಗುತ್ತೆ. ನೀವ್ ಯಾತಕ್ಕೆ ಸಾಲ ಮಾಡಿದ್ರಿ ಹೇಳಿ? ಅದಕ್ಕೆ ತೀರ್ಸಕ್ಕೆ ಮಾಡಿದೀವಿ ಅಂತ ಅನ್ನೋದಾದ್ರೆ 29,000 ರೂಪಾಯಿ ಸಾಲ ಮಾಡಿದ್ದಾರೆ ಅಂತ ಬಿಟ್ಟೋಗಿದ್ರು ಅಂತಲೇ ಅನ್ಕೊಳ್ಳಿ. ಈಗ ಈ ವರ್ಷದ ಸಾಲ 1,32,000 ಕೋಟಿ ಅಲ್ಲ. ಅವರು 2018ರಲ್ಲಿ ಅವ್ರು ಬಿಟ್ಟು ಹೋದಾಗ್ಲೂ ಹಿಂಗೆ ಇತ್ತು ಅಂತ. ಅವರು 2018ರಲ್ಲಿ ಬಿಟ್ಟು ಹೋದಾಗ್ಲೂ ಕೂಡ ಅವರು ಈಗ ವರ್ಕ್ ಆರ್ಡರ್ ಕೊಡ್ತಾರೆ. ಇನ್ 2 ವರ್ಷ ಬಿಟ್ಟು ಅವ್ರಿಗೆ ಬಿಲ್ ಪೇಮೆಂಟ್ ಮಾಡಬೇಕಾಗಿ ಬರುತ್ತೆ. ಆ 2 ವರ್ಷ ಬಿಟ್ಟು ಪೇಮೆಂಟ್ ಮಾಡುವ ಬರುತ್ತೆ ಅಂದ್ರೆ ಸಿದ್ದರಾಮಯ್ಯ ಇದ್ದಾಗ ವರ್ಕ್ ಆರ್ಡರ್ ಕೊಟ್ಟಿರೋದು ಹೋಗಿ ಅವ್ರ ಹತ್ರ ಇಸ್ಕ ಬಿಲ್ ಅಂತ ಹೇಳ್ತಾರ ಅಥವಾ ಆಗಿರೋ ಸರ್ಕಾರ ಕೊಡುತ್ತಾ? ಯಾಕೆ ಕೊಡ್ತಾರೆ ಸರ್ಕಾರಕ್ಕೆ ಬಿಲ್ನ? ಅದಕ್ಕೆ ನಾನು ಅವ್ರಿಗೆ ಕೇಳೋದು, ನೀವು ಹೇಳಿದ್ದೇ ಸತ್ಯ ಅಂತ ಭಾವಿಸೋದಾದ್ರೆ ಈಗ ನೀವು 8,32,000 ಕೋಟಿ ಸಾಲ ಮಾಡಿದಿರಲ್ಲ, ನೀವು ಇಳಿಬೇಕಾದ್ರೆ ನೀವು ತೀರ್ಸೋಗ್ತೀರಾ? ನೀವು ತೀರ್ಸೋಗೋದಾದ್ರೆ ಆಗ ಹೇಳ್ತೀವಿ ಇದ್ರು ಸಿದ್ದರಾಮಯ್ಯ ಇದ್ದಂಗೆ ಇರ್ಬೇಕಂಡ್ಲ ಅಂತೀವಿ. ಅವಾಗ ಬೇಕಾದ್ರೆ ಹೇಳ್ತೀವಿ ಸಾಲ ತೀರ್ಸಿದ ಹುಲಿಯೋ ಅಂತೇಳಿ. ಯಾರು ಅವ ಅಪ್ರಾಣ ಬರಕ್ಲ. ಈ ಉಪಚುನಾವಣೆನೇ ಗೆಲ್ಲೋ ಸ್ಥಿತಿಲಿ ಇಲ್ಲ ನೋಡಿ. ನಾನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ